ಕೂಡ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಸ್ಯಾಂಡಲ್ವುಡ್ನ ಖ್ಯಾತ ಖಳನಟ ಹರೀಶ್ ರಾಯ್ ಕೊನೆಗೂ ಕ್ಯಾನ್ಸರ್ ಮುಂದೆ ಮಂಡಿಯೂರಿದ್ದಾರೆ. ಖಳನಟ ಹರೀಶ್ ರಾಯ್ ಇವತ್ತು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಓಂ, ನಲ್ಲ ಸೇರಿದಂತೆ KGF 2 ಹಾಗೂ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಖಳನಟನಾಗಿ ಮಿಂಚಿದ್ದ ಹರೀಶ್ ರಾಯ್ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಕಳೆದ ಕೆಲವು ವರ್ಷಗಳಿಂದ ಕ್ಯಾನ್ಸರ್ ಅವರನ್ನ ತೀವ್ರವಾಗಿ ಕಾಡ್ತಾ ಇತ್ತು. ಸಾಕಷ್ಟು ಚಿಕಿತ್ಸೆ ಪಡೆದರೂ ಕೂಡ ಯಾವುದೇ ರೀತಿಯಾದಂತಹ ಚೇತರಿಕೆ ಕಂಡು ಬಾರದ ಹಿನ್ನೆಲೆಯಲ್ಲಿ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ ಸಮಸ್ಯೆಯ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಹರೀಶ್ ರಾಯ್ ಸಂಕಷ್ಟಕ್ಕೆ ಈಡಾಗಿದ್ರು. ಅನೇಕ ನಟರು ಅವರ ಬೆಂಬಲಕ್ಕೆ ಬಂದಿದ್ರು. ಹರೀಶ್ ರಾಯ್ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ರು. ನಟ ಯಶ್, ನಟ ಧ್ರುವ ಸರ್ಜಾ ಸೇರಿದಂತೆ ಅನೇಕರು ಅವರಿಗೆ ಆರ್ಥಿಕವಾಗಿ ಬೆಂಬಲವನ್ನ ನೀಡಿದ್ರು. ಹರೀಶ್ ರಾಯ್ ಅವರು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಹೊಟ್ಟೆ ಉಬ್ಬರಿಸಿಕೊಂಡು ಅವರ ದೇಹವೆಲ್ಲ ತುಂಬಾ ಸಣ್ಣಗಾಗಿ ಹೋಗಿತ್ತು. ಗುರುತೇ ಸಿಗದಂತೆ ಬದಲಾಗಿ ಹೋಗಿದ್ರು ಹರೀಶ್ ರಾಯ್. ತಮ್ಮ ಚಿಕಿತ್ಸೆಗಾಗಿ ಅವರು ಧನ ಸಹಾಯವನ್ನ ಕೂಡ ಯಾಚಿಸಿದ್ರು. ಅನೇಕರು ಅವರ ಆ ಒಂದು ಕಷ್ಟಕ್ಕೆ ನೆರವಾಗಿದ್ರು. ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹಾಗೆಯೇ ದರ್ಶನ್ ಅಭಿಮಾನಿ ಬಳಗದವರು ಸೇರಿದಂತೆ ಇನ್ನೂ ಅನೇಕರು ಹರೀಶ್ ರಾಯ್ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ರು. ಇನ್ನು ಹರೀಶ್ ರಾಯ್ ಅವರಿಗೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ರು. ಆದರೆ ಎಷ್ಟೇ ಚಿಕಿತ್ಸೆಯನ್ನ ಕೊಡಿಸಿದ್ರು ಕೂಡ ಹರೀಶ್ ರಾಯ್ ಅವರು ಬದುಕಿ ಉಳಿಯಲಿಲ್ಲ. ಇವತ್ತು ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಇನ್ನು ಹರೀಶ್ ರಾಯ್ ಅವರು ಕರಾವಳಿ ಮೂಲದವರು. 90ರ ದಶಕದ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ಮಿಂಚಿದ್ದಾರೆ. ನಿಜ ಜೀವನದಲ್ಲಿಯೂ ಕೂಡ ಹರೀಶ್ ರಾಯ್ ಅವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಪ್ರಕರಣವೊಂದರಲ್ಲಿ ಜೈಲು ಕೂಡ ಪಾಲಾಗಿದ್ರು. ಹಾಗಾಗಿ ದರ್ಶನ್ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ತಮ್ಮ ಜೈಲಿನ ದಿನಗಳನ್ನು ನೆನಪಿಸಿಕೊಂಡು ಅವರು ಕಣ್ಣೀರು ಕೂಡ ಹಾಕಿದ್ರು. ಇನ್ನು ಮೂಲತಃ ಕರಾವಳಿಯವರಾದಂಥ ಹರೀಶ್ ರಾಯ್ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ಮುಂಚೆ ಚಿನ್ನದ ಅಂಗಡಿಯ ಮಾಲೀಕರಾಗಿದ್ರು. ತಮ್ಮದೇ ಆದಂಥ ಒಂದು ಚಿನ್ನದ ಅಂಗಡಿಯನ್ನ ಹೊಂದಿದ್ರು. ಆದರೆ ಆ ಬಳಿಕ ಸಿನಿಮಾ ರಂಗದತ್ತ ಬಂದಿದ್ರಿಂದ ಅದನ್ನ ತಮ್ಮ ಸಹೋದರನಿಗೆ ವಹಿಸಿ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಳ್ತಾರೆ. ಆ ಬಳಿಕ ಒಂದಲ್ಲ ಹಲವಾರು ಸಿನಿಮಾಗಳಲ್ಲಿ ಅವರು ಅದ್ಭುತ ನಟನೆಯ ಮೂಲಕ ತಮ್ಮದೇ ಆದಂತಹ ಹೆಸರನ್ನ ಗಳಿಸಿದ್ರು. ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ರು. ಅದರಲ್ಲೂ ಕೂಡ ಓಂ, KGF 2 ಸಿನಿಮಾಗಳು ಅವರಿಗೆ ತುಂಬಾ ಹೆಸರನ್ನ ತಂದುಕೊಟ್ವು. KGF ಚಾಚಾ ಅಂತಲೇ ಅವರನ್ನ ಇತ್ತೀಚಿನ ದಿನಗಳಲ್ಲಿ ಕರೀತಾ ಇದ್ರು. ಬೇರೆ ಬೇರೆ ಸಿನಿಮಾಗಳಲ್ಲಿ ಅವರು ತಮ್ಮ ಅಭಿನಯದ ಮೂಲಕವೇ ಮನಸ್ಸನ್ನ ಗೆದ್ದಿದ್ರು. ಸಂಜು ವೆಟ್ಸ್ ಗೀತ, ರಾಜ ಬಹದ್ದೂರ್, ಸ್ವಯಂವರ, ಭೂಗತ, ನನ್ನ ಕನಸಿನ ಹೂವೆ, ಜಾಫರ್ ಅಲಿಯಾಸ್ ಮುರ್ಗಿ ಜಾಫರ್, ಜೋಡಿ ಹಕ್ಕಿ, ತಾಯವ್ವ, ಹೀಗೆ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿ ಅಭಿನಯದ ಮೂಲಕವೇ ಖ್ಯಾತಿಯನ್ನ ಪಡೆದಿದ್ರು. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಅವರು ಯಾರೂ ಕೂಡ ಗುರುತೇ ಹಿಡಿಯಲಾರದಷ್ಟು ಬದಲಾಗಿ ಹೋಗಿದ್ರು. ಇನ್ನು ತಾನಿಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಕೂಡ ತನ್ನ ಹೆಂಡತಿ, ಮಗ ನನಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನನ್ನನ್ನು ನೋಡ್ಕೊಳ್ತಾ ಇದ್ರು ಅಂತ ಅವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಅನೇಕ ನಟ ನಟಿಯರು ಅವರ ಮನೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ರು. ಸಾಕಷ್ಟು ಜನ ಸಹಾಯ ಹಸ್ತವನ್ನ ಕೂಡ ಚಾಚಿದ್ರು. ಆದರೆ ಥೈರಾಯ್ಡ್ ಕ್ಯಾನ್ಸರ್ 4ನೇ ಹಂತದಲ್ಲಿದ್ದ ಕಾರಣ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹೊಟ್ಟೆಗೂ ಕೂಡ ಕ್ಯಾನ್ಸರ್ ವ್ಯಾಪಿಸಿತ್ತು. ಸುಮಾರು ಚಿಕಿತ್ಸೆಗಾಗಿ 70 ಲಕ್ಷಕ್ಕೂ ಅಧಿಕ ಹಣದ ಅವಶ್ಯಕತೆ ಇತ್ತು. ಪ್ರತಿ ಇಂಜೆಕ್ಷನ್ಗೆ ಸುಮಾರು 3.5 ಲಕ್ಷ ರೂಪಾಯಿ ವೆಚ್ಚ ಆಗ್ತಾ ಇತ್ತು. ನಟ ಧ್ರುವ ಸರ್ಜಾ ಅವರು 11 ಲಕ್ಷ ರೂಪಾಯಿ ನೆರವನ್ನ ನೀಡಿದ್ರು. ಯಾರೆಷ್ಟೇ ಆರ್ಥಿಕವಾಗಿ ಸಹಾಯ ಮಾಡಿದ್ರೂ ಕೂಡ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಬೇರೆ ಬೇರೆ ಪಾತ್ರಗಳ ಮೂಲಕ ಕನ್ನಡ ಸಿನಿ ಪ್ರಿಯರನ್ನ ರಂಜಿಸಿದ್ದಂತಹ ಹರೀಶ್ ರಾಯ್ ಇನ್ನು ಕೇವಲ ನೆನಪಷ್ಟೇ. ಆದರೆ ಅವರು ಅಭಿನಯಿಸಿದಂತಹ ಸಿನಿಮಾಗಳು, ಅವರು ನಿರ್ವಹಿಸಿದಂತಹ ಪಾತ್ರಗಳು ಸದಾ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ ಹಸಿರಾಗಿರುತ್ತೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.